ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ. ಬನ್ನಿ ಹಾಗಾದರೆ ಇವತ್ತು ಬೆಳಗ್ಗಿನ ಲಾಗ್ ಸ್ಟಾರ್ಟ್ ಮಾಡೋಣ. ಮಕ್ಕಳಿಗೆಲ್ಲ ರೆಡಿ ಮಾಡಿ ಕಳಿಸಿದೆ. ಆಮೇಲೆ ನಾನು ನಮ್ಮ ಯಜಮಾನ್ರು ತಿಂಡಿ ತಿನ್ನೋಣ ಅಂತ ಹೇಳಿ ತಿಂಡಿ ಹಾಕ್ಕೊಟ್ಟೆ ಅವ್ರಿಗೂ ಕೂಡ. ಅವ್ರು ತಿಂದಾದ್ಮೇಲೆ ನಾನು ತಿಂದು ರೆಡಿ ಆಗೋಣ ಅಂತ ಹೇಳಿ ಹೊರಟೆ. ಇವತ್ತು ಏನು ಸ್ಪೆಷಲ್ ಡೇ ಅಂತಂದ್ರೆ ನಮ್ಮ ಮನೆಯವ್ರ ಬರ್ಡೇ. ಹಾಗಾಗಿ ಮನೆ ದೇವ್ರಿಗೆ ಹೋಗೋಣ ಅಂತ ಹೇಳಿದರು. ತಿಂಡಿ ತಿಂದುಬಿಟ್ಟು ರೆಡಿ ಆಗು ಅಂತ ಅಂದರು. ಆಯಿತು ಅಂತ ಹೇಳಿ ಅವ್ರಿಗೂ ತಿಂಡಿ ಹಾಕ್ಕೊಟ್ಟೆ. ಇವತ್ತು ನಮ್ಮ ಮನೆಯವ್ರ ಬರ್ಡೇ ಗೈಸ್. ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಬಂದ್ವಿ, ದೇವಸ್ಥಾನಕ್ಕೆ ಬಂದ್ವಿ ನಾವು. ಇಲ್ಲಿ ಜನ ಜಾಸ್ತಿ ಇದ್ದರು, ಯಾಕೆ ಅಂತ ಗೊತ್ತಾಗಲಿಲ್ಲ. ನಮ್ಮದು ಮೀಟಿಂಗ್ ಇತ್ತು ಅಂತ ಹೇಳಿ ಬೇಗ ಹೋಗಿ ಬೇಗ ಬರೋಣ ಅಂತ ಹೇಳಿತ್ತು. ಆದರೆ ಇಲ್ಲೆಲ್ಲ ಉಲ್ಟಾ ಹೊಡಿತು. ನೋಡಿದರೆ ಇಲ್ಲಿ ಶಾಸ್ತ್ರಿ ಗೌಡ್ರ ಸಮಾಜದಿಂದ ಜನರು ಹಬ್ಬ ಹಾಕ್ಕಂತ ಬಂದಿದ್ದಾರೆ. ಇವರು ಮಹಾರಾಷ್ಟ್ರ ಗೋಕಾಕ್ ಸೈಡ್ನವ್ರ ಫ್ರೆಂಡ್ಸು. ಇಲ್ಲಿ ಮಾಸೂರಿಗೆ ಬರ್ತಾರೆ. ಸಂಡೇ ಬಂದು ಕುರಿ, ಆಡು, ಮೇಕೆ ಇವು ತೊಗೊಂಡು ದೇವಸ್ಥಾನಕ್ಕೆ ತಮ್ಮ ಹರಕೆಗಳನ್ನು ತೀರಿಸ್ಲಿಕ್ಕಂತ ಹೇಳಿ ಇಲ್ಲಿಂದ ತೊಗೊಂಡು ಹೋಗ್ತಾರೆ. ನೆಕ್ಸ್ಟ್ ಮಂಡೇ ಅಲ್ಲಿ ಸಂತೆ ಎಲ್ಲ ಮಾಡ್ಕೋತಾರೆ. ಹಿರೇಕೆರೆ ಸಂತೆ ಇರುತ್ತೆ, ಹಾಗಾಗಿ ಅಲ್ಲಿದೆ ಮಾಡ್ಕೋತಾರೆ ಅವರು. ಇವರು ಬಟ್ಟೆ ಒಂದು ಬಿಟ್ಟರೆ, ವೆಹಿಕಲ್ ಒಂದು ಬಿಟ್ಟರೆ ಏನೂ ತರಲ್ಲ. ಪ್ರತಿಯೊಂದು ಬಂದು ಇಲ್ಲೇ ಸಾಮಾನು ತೊಗೊಳ್ಳೋದು ಅವರು. ಒಂದು ಶಾಮಿನಿಂದ ಹಿಡಿದು, ಒಂದು ಸ್ಟೋದಿಂದ ಹಿಡಿದು, ಒಂದು ಪಾತ್ರೆಯಿಂದ ಹಿಡಿದು ಎಲ್ಲ ಸಾಮಾನುಗಳನ್ನು ಇಲ್ಲೇ ತೊಗೊಳ್ಳೋದು. ಅವರು ಸೀದಾ ಬಂದು ಒಂದು ವಾರ ಹಬ್ಬ ಮಾಡಿಕೊಂಡು ನೆಕ್ಸ್ಟ್ ಮತ್ತು ಅವ್ರ ಊರಿಗೆ ಹೋಗ್ತಾರೆ ಫ್ರೆಂಡ್ಸ್. ಇಲ್ಲಿ ವಿಡಿಯೋ ಮಾಡೋದು ನೋಡಿ ಆ ಅಕ್ಕ ನಗ್ತಾ ಇದ್ದರು. ಬನ್ನಿ ಮೇಲ್ಗಡೆ ಹೋಗೋಣ. ಹೋಗುವಾಗ ಏನೇನಿದೆ ಅಂತ ನೋಡೋಣ ಬನ್ನಿ. ನಾವು ನೋಡಿಲ್ಲ ಏನೇನು ಆಗ್ತಾಯಿದೆ. ಯಾಕೋ ತುಂಬ ಸೌಂಡ್ ಬರ್ತಾಯಿತ್ತು ಅಲ್ಲಿ. ನೋಡೋಣ ಬನ್ನಿ. ದುರ್ಗಾದೇವಿ ಜಾತ್ರೆ 3 ವರ್ಷಕ್ಕೆ ಒಂದು ಸಾರಿ ನಡೆಯೋದು ಫ್ರೆಂಡ್ಸ್. ಇಲ್ಲಿ ತಾಲೂಕಿನ ಸುತ್ತಮುತ್ತಲ ಹಳ್ಳಿಯವರೆಲ್ಲರೂ ಮಾಡ್ತಾರೆ. ಆದ್ರೆ ಈ ತಾಯಿ ಮಹಿಮೆ ಎಂಥದ್ದು ಅಂತಂದ್ರೆ, ಬೇರೆ ರಾಜ್ಯದವರು ಎಲ್ಲ ಬಂದು ಜಾತ್ರೆ ಮಾಡ್ತಾರಲ್ಲ, ಅದೇ ಒಂದು ಖುಷಿ. ಎಷ್ಟು ಮಹಿಮೆ ಇರ್ಬೋದು ಈ ತಾಯಿದು ಅಂತ. ಸ್ಟೇಟ್ ಬ್ಯಾಂಕ್ ಲಾಕರ್ನಲ್ಲಿ ದೇವಿಯ ಒಡವೆಗಳನ್ನೆಲ್ಲ ಇಟ್ಟಿರ್ತಾರೆ ಫ್ರೆಂಡ್ಸು. ವರ್ಷಕ್ಕೊಂದು ಸರಿ ಇವ್ರು ಬಂದಾಗ ತೊಗೊಂಬರ್ತಾರಂತೆ. ಬರುವಾಗ ಮೆರವಣಿಗೆ ಮೂಲಕ ಭಂಡಾರದ ಹಳದಿ ಕಲರ್ ಭಂಡಾರದ ಜೊತೆಗೆ ಹೋಳಿ ಆಡ್ತಾ ದೇವಿ ಮೆರವಣಿಗೆ ಢೋಲು ಬಡಿತದ ಜೊತೆಗೆ ಇವರು ಗರ್ಭಗುಡಿಗೆ ಆಗಮಿಸ್ತಾರೆ ಫ್ರೆಂಡ್ಸ್. ಇಲ್ಲಿ ಮೆಟ್ಲಿಗೆಲ್ಲ ನೋಡಿ ಯಾವ ರೀತಿ ಕುಂಕುಮ ಭಂಡಾರ ಹಾಕಿದ್ದಾರೆ ಮತ್ತು ಸೈಡಿಗೆಲ್ಲ ಇದು ಕರ್ಪೂರದ ದೀಪ ಯಾವ ರೀತಿ ಹಚ್ಚಿದ್ದಾರೆ ನೋಡಿ ಫ್ರೆಂಡ್ಸ್. ಮೆಟ್ಲಲ್ಲೂ ತಾಯಿ ಮಹಿಮೆ ಇದೆ ಅಂತಲೇ ಹೇಳ್ಬೋದು ನಾವು. ಅಷ್ಟು ಈ ದೇವ್ರದ್ದು ಶಕ್ತಿ ಇದೆ ಫ್ರೆಂಡ್ಸ್. ನೋಡಿ ಯಾವ ರೀತಿ ಇದೆ ಬ್ಯಾಕ್ ಸೈಡ್ ಎಲ್ಲ ಲೊಕೇಶನ್. ಇಲ್ಲಿ ಬಂದ್ವಿ. ಬಂದ ತಕ್ಷಣ ಇಲ್ಲಿ ಅವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ದೇವಿಯ ಗರ್ಭಗುಡಿದಿನ್ನೂ ಕದ ತೆಗೆದಿರಲಿಲ್ಲ. ನೋಡಿ ಎಷ್ಟು ಜನ ನಿಂತು ನೋಡ್ತಾ ಇದ್ದಾರೆ ನೋಡಿ ಅಲ್ಲಿ ಯಾವ ರೀತಿ ಖುಷಿಯಾಗಿ ಅವ್ರ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅಂತ. ತಾಯಿ ಉದ್ದಕ್ಕೂ ಬೆಳಿತವೆ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ಕೊನೆಗಾಲಕ್ಕೆ ತಾಯಿಯ ಪಾದದವರೆಗೂ ಬೆಳೆದ್ರೆ ಸಾಕು. ನಾವು ಪಾದ ಮುಟ್ಟುವ ಲೆವೆಲಿಗಿದ್ದರೆ ಸಾಕು. ನಾವು ಆ ತಾಯಿಯ ಪಾದದ ಆಶೀರ್ವಾದ ಇದ್ದರೆ ಸಾಕು, ನಮಗೆಲ್ಲವೂ ಸಿಕ್ಕ ಹಾಗೇನೆ ಅಂತ ಹೇಳ್ಬೋದು ನಾವು. ಅಷ್ಟು ಮಹಿಮೆ ಇದೆ ಫ್ರೆಂಡ್ಸ್. ಒಳಗಡೆ ಇನ್ನೂ ಗರ್ಭಗುಡಿ ಕದ ತೆಗೆದಿರಲಿಲ್ಲ. ತಾಯಿ ಅಲಂಕಾರ ನಡೀತಾ ಇತ್ತು. ನಡೆದ್ರೆ ಫಸ್ಟ್ ದರ್ಶನ ಪಡ್ಕೊಂಡು ಹೋಗೋಣ ಅಂತ ಹೇಳಿ ಸ್ವಲ್ಪ ಆ ಕಡೆ ಕೆರೆ ಸೈಡೆಲ್ಲ ನೋಡ್ಕೊಂಬರೋಣ ಅಂತ ಹೇಳಿ ಹೋಗೋಣ ಅಂತ ಹೇಳಿ ಮಾತಾಡ್ತಾ ಇದ್ವಿ ನಾನು ನಮ್ಮ ಮನೆಯವರು. ಇಲ್ಲ ಆಗಲ್ಲ ತಡಿ, ಬೇಗ ಮುಗಿಸ್ಕೊಂಡು ಹೋಗೋಣ, ಟೈಮ್ ಆಗ್ತೈತೆ ಅಂತ ಹೇಳಿದ್ರು. ಇಲ್ಲ ಹೊರಗಿಂದ ಅಂತೂ ಹೋಗಲ್ಲ ನಾನು, ಇವತ್ತು ತಾಯಿ ಮುಖ ನೋಡೇ ಹೋಗ್ಬೇಕು ಅಂತ ಹೇಳಿ ಕಾದಿದ್ದು ಹೋದ್ರೂ ಪರವಾಗಿಲ್ಲ, ಸ್ವಲ್ಪ ಲೇಟ್ ಆದರೂ ಹೇಳ್ಕೊಳಕ್ಕೆ ಬರ್ತೈತಿ ಅಂತ ಹೇಳಿದೆ ನಮ್ಮ ಮನೆಯವರಿಗೆ. ಕೆರೆ ನೋಡಿ ಫ್ರೆಂಡ್ಸ್. ಇವರು ನಮ್ಮ ಮನೆಯವ್ರ ಫ್ರೆಂಡು ಮಾತಾಡ್ತಾ ಇದ್ರು, ಅವರು ಸಿಕ್ಕಿದ್ರು ಅಂತ ಹೇಳಿ. ಇಲ್ಲಿ ಕೆರೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ತುಂಬಿದೆ ಅಂತ. ಕೆರೆ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಫುಲ್ಲು ತುಂಬಿದೆ.
ಬರೋ ಜನರಿಗೆಲ್ಲ ವ್ಯವಸ್ಥಿತವಾಗಿದೆ ಅಂತಲೇ ಹೇಳಬಹುದು. ಯಾವುದೇ ರೀತಿ ತೊಂದರೆ ಆಗಲ್ಲ ಫ್ರೆಂಡ್ಸ್. ಚಿಕ್ಕ ಚಿಕ್ಕ ಮಕ್ಕಳು ಇದ್ರೂ ಇವತ್ತಿನವರೆಗೂ ಏನೂ ತೊಂದರೆ ಆಗಿಲ್ಲ, ಅಷ್ಟು ಚೆನ್ನಾಗಿ ಇದೆ. ಇಲ್ಲಿ ಏನು ಅನಾಹುತ ಆಗಬಾರ್ದು ಅಂತ ಹೇಳಿ ಟ್ರಸ್ಟ್ ಕಮಿಟಿಯವರು ಇಬ್ಬರು ಕಾವಲುಗಾರರನ್ನ ಇಲ್ಲಿ ಇಟ್ಟಿರ್ತಾರೆ. ಇಲ್ಲಿ ನಮ್ಮ ಮನೆಯವರು ಅವ್ರ ಹತ್ರ ಅವ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಅಂತ ಹೇಳಿ ಕೇಳ್ತಾಯಿದ್ರು. ಅವರು ಇಲ್ಲ, ನಮ್ಮ ಗೋಲ್ಡ್ರ ಸಮಾಜದ ಮುಖಂಡರು ಒಬ್ಬರು ಇದ್ದಾರೆ ಇಲ್ಲಿ, ಅವ್ರ ಹತ್ರ ನೀವು ಮಾತಾಡಿ ಕೇಳ್ಕೊಳ್ರಿ ಅಂತ ಹೇಳಿ ಸ್ವಲ್ಪ ಸೌಂಡು ಇಗ್ನೋರ್ ಮಾಡಿ ಅಂತ ಕೇಳ್ತೇನೆ ಫ್ರೆಂಡ್ಸ್ ಎಲ್ಲರಿಗೂ. ರಾಯಪ್ಪ ಶಾಸ್ತ್ರಿ ಅಂತೇಳಿ ಗೋಕಾಕದವರು, ನಾವು ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕದವರು. ನಾವು ಇಲ್ಲಿ ವರ್ಷಕ್ಕೊಮ್ಮೆ ದುರ್ಗಾದೇವಿಯ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡಲಿಕ್ಕೆ ಬರುತ್ತೇವೆ. ನಾವು 7 ಸಮಾಜದವರು ಇದ್ದೇವೆ. ಗೋಕಾಕು, ದೇಶಮೂರು, ಬನ್ನಟ್ಟಿ, ಮುಗಾರು ಮತ್ತು ಶೆಡ್ಬಾಳ್, ಅಂಕಲಿಗೆ, ಸಲಾಪೂರು, ಸತಾರ ಮತ್ತು ಎಲ್ಲ ಊರಿನವರು ಕೂಡಿ ನಾವು ಸಮಾಜದವರು, ಗೊಲ್ಲ ಸಮಾಜ ಅಂತ ಹೇಳಿ ನಮ್ಮದು ಎಲ್ಲ ಸಮಾಜದವರು ಕೂಡಿ ನಾವೆಲ್ಲವೂ ಒಂದು ವರ್ಷಕ್ಕೊಮ್ಮೆ ಶಿವರಾತ್ರಿ ಆದ ನಂತರ ನಾವೆಲ್ಲರೂ ಬಂದು ಗುಡಿ ದುರ್ಗಾದೇವಿಯ ದರ್ಶನವನ್ನು ಪಡೆದುಕೊಂಡು ಎಲ್ಲರೂ ನಾವು ಪುನೀತರಾಗಿ ಹೋಗುತ್ತೇವೆ. ವರ್ಷಕ್ಕೊಮ್ಮೆ ನಾವು ಪ್ರತಿ ಒಂದು ವರ್ಷಕ್ಕೊಮ್ಮೆ ನಾವು ಜಾತ್ರೆ ಮಾಡುತ್ತಲೇ ಇರುತ್ತೇವೆ. ಆದ ಕಾರಣ ನಮಗೆ ತಾಯಿಯು ಒಳ್ಳೆಯ ರೀತಿಯಿಂದ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಎಲ್ಲ ಕೊಟ್ಟಿದೆ. ಆದ ಕಾರಣದಿಂದ ನಾವು ಹಿರೇಕೆರೂರು ಜಾತ್ರೆಗೆ ಬಂದು ಹಿರೇಕೆರೂರು ದೇವಿಯ ಜಾತ್ರೆಯ ದರ್ಶನವನ್ನು ಪಡೆದು ಎಲ್ಲರೂ ಪುನೀತರಾಗುತ್ತೇವೆ. ಆದ ಕಾರಣದಿಂದ ಹಿರೇಕೆರೂರು ತಾಲೂಕಾ ಮತ್ತು ಹಿರೇಕೆರೂರಿನ ಜನ ಸಮಸ್ತ ನಮಗೆ ಪ್ರೋತ್ಸಾಹ ಕೊಡುತ್ತಾರೆ. ಇಲ್ಲಿ ಹಿರೇಕೆರೂರು ಜನರು ನಮ್ಮರಿಗೆ ಎಲ್ಲರೂ ಯೋಗ್ಯವಾಗಿ ನಮಗೆ ಏನು ಬೇಕಾದರೂ ಎಲ್ಲ ಸಹಾಯ ಸಹಕಾರ ಎಲ್ಲರೂ ಮಾಡ್ತಾರೆ. ನಾವು ಈಗ ನಮ್ಮ ಸಮಾಜದವರು ಅಂದರೆ 3 ತಲೆಮಾರಿಯಿಂದ ಹಿಡಿದು ನಾನು ನೋಡಿದಂಥ ಜಾತ್ರೆ ಇದು. ಮೊದಲು ಇದ್ದಂಥ ಒಂದು ಹಂಚಿನ ಮನೆ ಇತ್ತು, ಅವಾಗ ನಾವು ಬಂದು ಇಲ್ಲಿ ಜಾತ್ರೆ ಮಾಡುತ್ತಿದ್ದೀವಿ. ಈಗ ಪುರಾತನ ಕಾಲದಿಂದ ಬಂದಂಥ ಜಾತ್ರೆ ಇದು. ನಾವು ನಂಬಿಕೊಂಡು ಬಂದಂಥ ಜಾತ್ರೆ ಇದು. ಇದು ಮೂಢನಂಬಿಕೆ, ಆ ನಂಬಿಕೆ ಎಲ್ಲ ನಮ್ಮ ಸಮಾಜದವರು ಒಂದು ನಂಬಿಕೆಯಿಂದ ಮಾಡಿಕೊಂಡು ಬಂದಿದ್ದೀವಿ. ಆದ ಕಾರಣ ನಾವೆಲ್ಲ ಮಾಡಿಕೊಂಡು ವರ್ಷಕ್ಕೊಮ್ಮೆ ಮಾಡಿ ಅಲ್ಲಿ ಶುಕ್ರವಾರದಿಂದ 8 ದಿವಸ ಮತ ಇಲ್ಲಿ ನಾವು ಜಾತ್ರೆ ಮಾಡಿ ಮತ್ತು ತಿರುಗಿ ಶುಕ್ರವಾರ ನಾವು ಊರಿಗೆ ಹೋಗಿ ಮುಟ್ಟುತ್ತೇವೆ ಎಲ್ಲರೂ ಜನರು. ಆದ ಕಾರಣ ಎಲ್ಲ ದೇವಿಯ ಭಕ್ತರಿಗೂ ಮತ್ತು ಸಮಸ್ತ ಹಿರೇಕೆರೂರು ತಾಲೂಕಾ ಜನತೆಗೆ ನನ್ನ ನಮಸ್ಕಾರಗಳು ಮತ್ತು ನಮ್ಮ 7 ಊರು ಸಮಾಜದವರಿಗೂ ಎಲ್ಲರಿಗೂ ನಮಸ್ಕಾರಗಳು. ಆದ ಕಾರಣ ನಮ್ಮ TV ಚಾನಲ್ಲು ಮತ್ತು ಪೊಲೀಸ್ ಸಿಬ್ಬಂದಿ ಎಲ್ಲ ಇಲ್ಲಿ ಹಿರೇಕೆರೂರು ಸಮಾಜದವರಿಗೂ ಎಲ್ಲರಿಗೂ ನಾವು ವಂದನೆ ಹೇಳುತ್ತಾ ಮತ್ತು ನಮಗೆ ಎಲ್ಲರಿಗೆ ಸಹಜನ ಕೊಟ್ಟುತ್ತಾ ನಾ ಯಾರಿಗೂ ಹೇಳಿಲ್ಲಾರದೆ ಇದ್ದರೆ ಅವ್ರಿಗೂ ಎಲ್ಲರೂ ಕೇಳ್ಕೊಂಡು ಎಲ್ಲ ನಮ್ಮ ಸಮಾಜ ವತಿಯಿಂದ ಮತ್ತು ನಮ್ಮ ಹಿರೇಕೆರೂರು ತಾಲೂಕಾ ಸಮಾಜ ವತಿಯಿಂದ ನಾ ಎಲ್ಲ ಬೇಡಿಕೊಳ್ಳುತ್ತೇನೆ. ನಮ್ಮ ದೇವರ ವತಿಯಿಂದ ನಮಸ್ಕಾರ. ಇಲ್ಲಿ ನೋಡಿ, ದೇವಸ್ಥಾನ ದರ್ಶನಕ್ಕೆ ನಿಂತಿರೋರು ಇಲ್ಲೊಬ್ರು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ನೋಡಿ. ಅವರು ಮೊದಲು ಪೂಜೆ ಅವ್ರದ್ದೇ ಆಗಬೇಕಂತೆ, ಹಾಗಾಗಿ ನಾವು ಕ್ಯೂವಲ್ಲಿ ನಿಂತಿದ್ವಿ. ತುಂಬ ಕ್ಯೂ ಮುಂದ್ಗಡೆ ಎಲ್ಲ. ನಾವು ಸ್ವಲ್ಪ ಫ್ರೆಂಡಿಗೆ ಬೇಗ ನಿಂತಿದ್ದರಿಂದ ನಮಗೂ ಬೇಗ ದರ್ಶನ ಆಗಿತ್ತು ಅಂತಲೇ ಹೇಳ್ಬೋದು. ಒಳಗಡೆ ಅವ್ರಿಗೆ ದ್ವಾರ ಬಾಗ್ಲ ತೆಗೆದ ತಕ್ಷಣ ಯಾವ ಖುಷಿ ಅಂತಂದ್ರೆ ಅಷ್ಟು ಖುಷಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಮ್ಮ ಮನೆಯವ್ರ ಹಿಂದಾದರು, ನನ್ನ ಹಿಂದ್ಗಡೆ ಒಬ್ಬರು ಬಂದರು. ಅಲ್ಲೆಲ್ಲ ಮಿಕ್ಸ್ ಆಗಿಬಿಟ್ವಲ್ಲ, ಹಾಗಾಗಿ ಹಿಂದೆ ಮುಂದೆ ಆಗಿಬಿಟ್ವಿ ನಾನು ನಮ್ಮ ಯಜಮಾನ್ರು. ಇಲ್ಲಿ ನೋಡಿ ತೋರಿಸ್ತೀನಿ. ದೇವಿಗಂತೂ ಭಾಳ ಚೆನ್ನಾಗಿ ಮಾಡಿದರು. ಮಹಾರಾಷ್ಟ್ರೀಯನ್ ಲುಕ್ ಕೊಟ್ಟಿದ್ದರು, ಅಷ್ಟು ಚೆನ್ನಾಗಿದ್ದ ದೇವಿ. ಭಾಳ ನೋಡೋದಕ್ಕೆ 2 ಕಣ್ಣು ಸಾಲದು ದುರ್ಗಮ್ಮಗೆ, ಅಷ್ಟು ಚೆನ್ನಾಗಾಗಿದ್ದರು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ದುರ್ಗಮ್ಮ ದೇವಿಗೂ ಕೂಡ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸ್ವಲ್ಪ ತೋರಿಸ್ತೇನೆ ನಿಮಗೆ, ಇಲ್ಲಿಂದ ಕಾಣ್ತಾ ಇಲ್ಲ, ತೋರಿಸ್ತೇನೆ ಇರಿ. ಇವಾಗ ಕಾಣಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಮಹಾರಾಷ್ಟ್ರನ್ ಲುಕ್ ಕೊಟ್ಟಿದ್ದಾರೆ ದೇವರಿಗೆ. ಮಾಲೆ ಅಂತೂ ಗುಲಾಬಿ ಹೂವಿನ ಮಾಲೆ ನೋಡಿ ಫ್ರೆಂಡ್ಸ್, ಯಾವ ಥರ ಅವ್ರು ಬರೀ ಹೂವಿಂದಂಥ ಹರಕೆ ಅವರವು. ಆಮೇಲೆ ಬಂಗಾರ ಹರಕೆ ಅಂತ ಫ್ರೆಂಡ್ಸ್. ಭಾಳ ಚೆನ್ನಾಗಿ ಮಾಡ್ತಾರೆ ಬಿಡಿ ಫ್ರೆಂಡ್ಸ್ ಗೊಲ್ಲರ ಸಮಾಜದವರು. ಓಕೆ ಫ್ರೆಂಡ್ಸ್, ದೇವಿ ದರ್ಶನ ಪಡೆದು ಹೊರಗಡೆಯಿಂದ ಅವರು ಶಾಮಿಯಾನ ಎಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡು ನನ್ನ ಮೀಟಿಂಗ್ ಇದೆ ಅಂತ ಮತ್ತು ನಾನು ಮೀಟಿಂಗಿಗೆ ಹೋಗೋಣ ಅಂತ ಹೇಳಿ ಬಂದು ಸಂಜೆ ನಮ್ಮ ಮನೆಯವ್ರದ್ದು ಬರ್ಡೇ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಅಡುಗೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಫಿಶ್ ತಂದಿದ್ರು ನಮ್ಮ ಮನೆಯವರು.
ಸ್ವಲ್ಪ ಫಿಶ್ ತೊಗೊಂಡು ಮಧ್ಯಾಹ್ನ ಸ್ವಲ್ಪ ಸಾಂಬಾರು ಮಾಡಿದ್ರು. ಸಾಂಬಾರು ಮಾಡಿ ಆಮೇಲೆ ಸಂಜೆ ಬಂದು ನಾನೇ ಫ್ರೈ ಮಾಡಿದೆ. ರೆಸಿಪಿ ಏನೂ ಹಾಕಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ರೆಸಿಪಿ ಹಾಕ್ತೇನೆ. ಇವಾಗೆಲ್ಲ ಅಡುಗೆ ಮಾಡಿಕೊಂಡು ಅವ್ರದ್ದು ಬರ್ಡೇ ಸ್ವಲ್ಪ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ, ಅವ್ರು ಯಾವುದಕ್ಕೂ ಆಸೆ ಪಡಲ್ಲ. ಬಟ್ ಮಕ್ಕಳ ಆಸೆ ನಮ್ಮ ಆಸೆ, ನಮಗೆಲ್ಲದೂ ಈಡೇರಿಸ್ತಾರಲ್ಲ ನಮ್ಮ ಆಸೆಗಳನ್ನು. ಹಾಗಾಗಿ ನಾವು ಸಿಂಪಲ್ಲಾಗಿ ಮಾಡ್ತೇವೆ ಬಿಡ್ರಿ, ಏನು ಜೋರು ಮಾಡಲ್ಲ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಫ್ರೆಂಡ್ಸ್. ಕೇಕ್ ಮಾಡಿಸಿದ್ವಿ. ಕೇಕು ಈ ರೀತಿ ಇದೆ ನೋಡಿ. ನಮಗೆ ಚಾಕ್ಲೇಟ್ ಫ್ಲೇವರ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಅದೇ ಮಾಡಿಸಿದ್ದು. ನಾವು ನಮ್ಮ ಮನೆಯವ್ರ ಬರ್ಡೇ ಸಿಂಪಲ್ಲಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ಅವ್ರ ಬರ್ಡೇ ಬೇಡ, ಏನು ಕೇಕು ಬೇಡ ಅಂತ ಹೇಳಿದ್ರು. ನಾವು ನಮಗೋಸ್ಕರ ಸಣ್ಣ ಪುಟ್ಟ ಆಸೆಗಳನ್ನ ನಮಗೆಲ್ಲ ಈಡೇರಿಸ್ತಾರೆ ಅವರು. ಅಟ್ಲೀಸ್ಟ್ ನಾವು ಇದು ಮಾಡಿಲ್ಲದ್ರೆ ಹೇಗಿರುತ್ತೆ ಹೇಳಿ. ಹಾಗಾಗಿ ಚಿಕ್ಕದಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೇವೆ. ನಮ್ಮ ಮನೆಯೇ ರೆಸ್ಟೋರೆಂಟ್ ಆಗಿದೆ. ಇವತ್ತು ಅಡುಗೆ ಎಲ್ಲ ಮಾಡಿದ್ದೀವಿ ನಾವು. ನೀವು ಕೂಡ ಬನ್ನಿ, ಊಟಕ್ಕೆ ಬನ್ನಿ. ಹಾಗಾದರೆ ನಮ್ಮ ಮನೆಯವ್ರ ಬರ್ಡೇ ಸೆಲೆಬ್ರೇಷನ್ ಮಾಡೋಣ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತೇನೆ. Happy birthday to you. Happy birthday to you. Happy birthday to you, Papa. Happy birthday to you. ಮನೆ ತಿನ್ನಸ್ರು ಅಮ್ಮ ಫಸ್ಟ್. ನೀನು ತಿನ್ಬಿಟ್ಟು ಒಂದು ನಿಮಿಷ. ನೀವು ಇಲ್ಲಿ ಮಾಸೂರಲ್ಲಿ ಚಾಕ್ಲೇಟ್ ಕೇಕ್ ಚೆನ್ನಾಗಿ ಮಾಡ್ತಾರೆ, ಸೂಪರಾಗಿ ಮಾಡ್ತಾರೆ. ನಾವು ಪ್ರತಿ ಸರಿ ಅವ್ರ ಹತ್ರನ ಆರ್ಡ್ರ್ ಕೊಡೋದು, ಚಾಕ್ಲೇಟ್ ಕೇಕ್ ಕೊಡೋದು. ನಮಗೆಲ್ಲರ ಫೇವ್ರೇಟ್ ಚಾಕ್ಲೇಟ್ ಕೇಕ್. ಹಾಗಾಗಿ ನಾನು ಬೇರೆ ಕಡೆ ಎಲ್ಲಿ ಕೊಡಲ್ಲ. SLV ಅಯ್ಯಂಗಾರ್ ಬೇಕ್ರಿ ನಮ್ಮ ಮಾಸೂರಲ್ಲಿ ಒಂದು ಬ್ರಾಂಚ್ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೇಕ್. ಅಲ್ಲಿ ಆರ್ಡರ್ ಕೊಟ್ಟಿದ್ದೀವಿ ನಾವು. ಚಾಕ್ಲೇಟ್ ಕೇಕ್ ಸೂಪರ್ ಇದೆ. ಪ್ರತಿ ಸರಿ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಬಾಬಿಟ್ಟಿ ನಿಮ್ಗೆ ತಿನ್ನಿಸ್ತೀನಿ. ನನ್ನ ಮಗಳು ಫುಲ್ ಡಯಟಲ್ಲಿದ್ದಾಳೆ, ಅದಕ್ಕೆ ಸ್ವಲ್ಪ ತಿನ್ನೋದವಳು. ಥ್ಯಾಂಕ್ ಯು ಬಿಟ್ಟಿ. ಎಗ್ ಬಿರಿಯಾನಿ ನಮ್ಮ ಪಪ್ಪನ ಬರ್ಡೇ ಸಲುವಾಗಿ ಇವತ್ತು ಮನೇಲಿ ಸ್ಪೆಷಲ್ ಊಟ. ಎಗ್ ಬಿರಿಯಾನಿ, ಫಿಶ್ ಫ್ರೈ, ರೊಟ್ಟಿ ಮತ್ತು ಸ್ವಲ್ಪ ಫಿಶ್ ಸಾಂಬಾರು. ನೋಡಿ ಗೈಸ್ ಇವಳು. ನಮಗೆ ರೊಟ್ಟಿ ಬೇಕೇ ಬೇಕು. ಹಾಗಾಗಿ ಒಂದು ಸ್ವಲ್ಪ ರೊಟ್ಟಿ ಮಾಡಿದ್ದೆ ನಾನು. ಬರೀ ಬಿರಿಯಾನಿ ಏನು ಮಾಡೋದು ಅಂತ ಹೇಳಿ 3 ಹೊತ್ತು ರೈಸು ಐಟಮ್ ಊಟ ಮಾಡೋಕ್ಕಾಗಲ್ಲ ನಮಗೆ. ಹಾಗಾಗಿ ಸ್ವಲ್ಪ ರೊಟ್ಟಿನೂ ಮಾಡಿದೆ. ಬನ್ನಿ, ನೀವು ಬನ್ನಿ ಊಟಕ್ಕೆ, ಊಟ ಮಾಡೋಣ. ಕಬಾಬ್ ಮಾಡೀನಿ, ಫಿಶ್ ಕಬಾಬು. ಸ್ವಲ್ಪ ಸಾಂಬಾರು ಮಾಡಿದ್ದೆ ಮಧ್ಯಾಹ್ನ, ಫಿಶ್ ಸಾಂಬಾರು ಮಾಡಿದ್ದೆ. ಸ್ವಲ್ಪ ಮಿಕ್ಕಿತ್ತಲ್ಲ, ಅದರನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಊಟ ಮಾಡ್ತಾಯಿದ್ದೆ. ಬನ್ನಿ, ಏನಾಗಲ್ಲ. ನೋಡಿ ಗೈಸ್ ಹೇಗೆ ತಿಂತಾಳೆ ನನ್ನ ತಂಗಿ. ಹ್ಞೂ